ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಆದರೆ ಈ ಟೊಮೊಟೊ ಬಾತ್ ಮಾಡಬೇಕಾದ್ರೆ ಇವತ್ತು ಮಾಡಿದ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ. ಅದು ಏನು ತಪ್ಪು ಅಂತ ನಿಮಗೆ ಗೊತ್ತಾಯ್ತು ಅನಿಸುತ್ತೆ ವಿಡಿಯೋ ನೋಡಿದರೆ. ಇಲ್ದಿದ್ರೆ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಏನು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಗೆ ದಿಢೀರ್ ಸಡನ್ನಾಗಿ ನೀವು ಬೇಕಾದ್ರೆ ಮಾಡ್ಬೋದು, ಇದಕ್ಕೆ ಜಾಸ್ತಿ ಟೈಮ್ ಏನು ಬೇಡ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದ ನಂತರ ಎಲ್ಲ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡಿಲ್ಲ ಇಲ್ಲಿ ನಾನಿಲ್ಲಿ. ಮತ್ತು ಸ್ಟಾರ್ ಹೂವು, ಸ್ಪೈಸಸ್ ಪಲಾವ್ಗೆ ಏನೇನು ಹಾಕ್ತೀವಿ ಅದಷ್ಟು ಸ್ಪೈಸಸ್ ಎಲ್ಲ ಹಾಕಿಬಿಟ್ಟು ನಂತರ ಇಲ್ಲಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಬಂದಾದಮೇಲೆ ನಾನಿಲ್ಲಿ ಟೊಮೊಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಬೇಯಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಟೊಮೊಟೊ ಬೇಗ ಬೇಯಲಿ ಅಂತಕ್ಕೋಸ್ಕರ ಅಷ್ಟೇ. ನೋಡಿ, ಸ್ವಲ್ಪ ಚೆನ್ನಾಗಿ ಈ ಥರ ಫ್ರೈನಾಗಿದೆ. ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಪುದೀನ ಹೆಚ್ಚಿಟ್ಕೊಂಡಿದ್ದು ಹಾಕ್ಕೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿನ ನಾನು ಹಾಗೆ ಪೇಸ್ಟ್ ಮಾಡಿಲ್ಲ, ಚೆನ್ನಾಗಿ ಹಂಗೆ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಅದೊಂದು ಸ್ವಲ್ಪ ನೋಡಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ, ಹಸಿ ಸ್ಮೆಲ್ ಹೋಗಲಿ ಅಂತ ಶುಂಠಿ ಬೆಳ್ಳುಳ್ಳಿ. ನೋಡಿ, ಈ ರೀತಿ ಎಲ್ಲ ಎಣ್ಣೆ ಬಿಟ್ಕೊಂಡಾದ್ಮೇಲೆ ನೀವೇನಾದ್ರು ಬಟಾಣಿ ಅಥವಾ ಏನಾದ್ರು ಹಾಕೋದಿದ್ರೆ ಈ ಟೈಮಲ್ಲಿ ಹಾಕಿ. ನಾನಿಲ್ಲೊಂದು ಸ್ವಲ್ಪ ಬಟಾಣಿ ಮತ್ತು ಇಲ್ಲಿ ಸ್ವಲ್ಪ ಸೋಯಾಬೀನ್ ಹಾಕ್ಕೊಂಡಿದ್ದೀನಿ. ಸೋಯಾಬೀನ್ ಜಾಸ್ತಿ ಇಷ್ಟ ಆಗಲ್ಲ, ಹಾಗಾಗಿ ಇಲ್ಲೊಂದು ಸ್ವಲ್ಪ ಮನೇಲಿತ್ತು ಅಂತೇಳಿ ನಾನು ಚೂರೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮತ್ತೆ ಕಡಿಮೆ ಮಾಡ್ತಿರೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ನೀವು ಇಲ್ಲಿ ಬೇಕಾದರೆ ಈಗ ನೀವು ಎಷ್ಟು ಲೋಟದಲ್ಲಿ ಯಾವ ಲೋಟದಲ್ಲಿ ನೀವು ಅಕ್ಕಿ ತಗೊಂಡಿರ್ತೀರ ಅದೇ ಲೋಟದಲ್ಲಿ ನೀವು ಇಲ್ಲಿ 1 to ಡಬಲ್ 1 ಲೋಟ ನೀವು ಅಕ್ಕಿ ತಗೊಂಡಿದ್ರೆ ಇಲ್ಲಿ 2 ಲೋಟ ನೀವು ನೀರು ಹಾಕ್ಕೋಬೇಕಾಗುತ್ತೆ. ಅಥವಾ ನೀವು 2 ಲೋಟ ಅಕ್ಕಿ ತಗೊಂಡಿದ್ರೆ 4 ಲೋಟ ನೀರು ಹಾಕ್ಕೋಬೇಕಾಗುತ್ತೆ. ನಾನು ಇಲ್ಲಿ 1 ಲೋಟ ಅಕ್ಕಿ ತಗೊಂಡಿರೋದ್ರಿಂದ ಅದೇ ಲೋಟದಲ್ಲಿ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಅದಕ್ಕೆ ಎಷ್ಟು ಬೇಕಾಗ್ಬೋದು ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಕಲ್ಲುಪ್ಪೆ ನಾನು ಬಳಸಿದ್ದೀನಿ. ನೀವು ಬೇಕಾದರೆ ಯಾವ್ದು ಹಾಕ್ತೀರೋ ಅದ್ರ ಮೇಲೆ ನೀವು ಡಿಪೆಂಡ್ ಮಾಡ್ಕೊಳ್ಳಿ. ಇದು ಹಾಕಿದ ಮೇಲೆ ನಾನಿಲ್ಲಿ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಮತ್ತು ಖಾರಕ್ಕೆ ನಾನಿಲ್ಲಿ ಖಾರದ ಪುಡಿನೇ ಫುಲ್ಲು ಬಳಸ್ತಾ ಇದ್ದೀನಿ. ಮೆಣಸಿನ್ಕಾಯಿ ನಾನಿಲ್ಲಿ ಯೂಸ್ ಮಾಡಿಲ್ಲ. ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಖಾರ ಪುಡಿನೇ ನಾವು ಯೂಸ್ ಮಾಡ್ತಾಯಿದ್ವಿ. ನೀವು ಟೊಮೊಟೊ ಬಾತಿಗೆ ಖಾರ ಪುಡಿ ಯೂಸ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಈಗ ನೀವು ಬೇಕಾದರೆ ಈ ಟೈಮಲ್ಲಿ ಉಪ್ಪು ಕರಗಿದ್ದಾಗ ಉಪ್ಪು ನೋಡ್ಕೊಳ್ಳಿ, ಏನಾದ್ರು ಕಮ್ಮಿ ಆಗಿದೆಯಾ ಜಾಸ್ತಿ ಆಗಿದೆಯಾ ಅಂತ ಹೇಳ್ಬಿಟ್ಟು. ಕಮ್ಮಿ ಆಗಿದ್ದರೆ ಈ ಟೈಮಲ್ಲೇ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ನೀವು ಅಕ್ಕಿ ತೊಳ್ಕೊಂಡಿರ್ತೀರಲ್ಲ ಅದನ್ನು ನೀವು ಈಗ ಹಾಕಬೇಕು. ಈಗ ಹಾಕಿದ ಮೇಲೆ ನೀವು ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ, ಏನಾದ್ರು ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಖಾರನೂ ಅಷ್ಟೇ ಏನಾದ್ರು ಬೇಕಿದ್ದರೆ ಹಾಕ್ಕೊಳ್ಳಿ. ನಾನು ಈ ಟೈಮಲ್ಲಿ ಒಂದು ಸ್ವಲ್ಪ ಇಲ್ಲಿ ಖಾರದ ಪುಡಿ ಮತ್ತು ಫೈನಲಾಗಿ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಯಾವ್ದಾದ್ರು ಸೊಪ್ಪು ಮೆಂತ್ಯ ಸೊಪ್ಪು ಬೇಕಾದ್ರೆ ನೀವು ಬಳಸ್ಬೋದು ಪಲಾವ್ ಜೊತೆ, ಟೊಮೊಟೊ ಪಲಾವ್ ಜೊತೆ. ನಾವು ಟೊಮೊಟೊ ಬಾತ್ ಅಂತ ಜಾಸ್ತಿ ಯೂಸ್ ಮಾಡ್ತೀವಿ. ನೋಡಿ, ನಾನು ಇಲ್ಲಿ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಾನಿಲ್ಲಿ ಖಾರದ ಪುಡಿ ಕಮ್ಮಿ ಆಯ್ತು ಅನ್ನಿಸ್ತು, ಖಾರ, ಹಾಗಾಗಿ ನಾನು ಇಲ್ಲೊಂದು ಸ್ವಲ್ಪ ಖಾರ ಪುಡಿ ಬಳಸ್ಬಿಟ್ಟು ಲಾಸ್ಟಿಗೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ನಾನು ಲಿಡ್ ಇಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ನೀವು ಅರ್ಜೆಂಟು ಬೇಗನೆ ನೀವು ವಿಷಲ್ ಆದ ಕೂಡಲೇ ನೀವು ತೆಗಿಬೇಕು ಅಂದರೆ ತಕ್ಷಣವೇ ತೆಗಿಬೇಕು ಅಂದರೆ 5 ವಿಷಲ್ಗೆ ಹೋಗಿಸಿ, ಇಲ್ಲ ನೀವು ಒಂದು 2 ನಿಮಿಷ ಬಿಟ್ಟು ತೆಗಿತೀನಿ ಅಂದರೆ 4 ವಿಷಲ್ಗೆ ಹೋಗಿಸಿ. ಇಲ್ಲ ನಾವು ಲೇಟಾಗಿ ನಾವು ಅರ್ಜೆಂಟ್ ಏನಿಲ್ಲ ಅಂತೇಳಿದರೆ ನೀವು 3 ವಿಷಲ್ಗೆ ಹೋಗಿಸ್ಕೋಬೋದು. ನೋಡಿ, ಅಷ್ಟೊತ್ತು ನಾನು ಚೆನ್ನಾಗಿ ಮಾಡಿಬಿಟ್ಟು ಫೈನಲಾಗಿ ನಾನಿಲ್ಲಿ ಈ ಕುಕ್ಕರು ವಿಷಲ್ಲೇ ಆಗಿಲ್ಲ, ಒಂದೇ ಒಂದು ವಿಷಲ್ ಆಗಿಬಿಟ್ಟಿತ್ತು. ಇನ್ನೊಂದು ವಿಷಲ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಕಾದು ಆಗಲೇ ಇಲ್ಲ. ಲಾಸ್ಟಿಗೆ ಹೋಗಿ ಆಫ್ ಮಾಡಿ ನೋಡಿದರೆ ತಳ ಎಲ್ಲ ಸೀದೋಗಿಬಿಟ್ಟಿದೆ, ಸ್ವಲ್ಪ ಹಿಡ್ದಿದೆ ತಳ. ನೋಡಿ, ನೀವು ನೋಡ್ಬೋದು ಸುತ್ತ. ಇನ್ನೇನಾದ್ರು ನಾನು 1 ನಿಮಿಷ ಬಿಟ್ಟಿದ್ರೂ ಫುಲ್ಲು ಸೀದೋಗಿಬಿಡೋದು. ಇವತ್ತು ಉಪವಾಸ ತಾನೇ ಹೋಗಬೇಕಾಗಿತ್ತು, ಹೋಟೆಲಲ್ಲಿ ತಿನ್ನಬೇಕಿತ್ತು ಅಷ್ಟೇ. ನೋಡಿ, ಆದರೆ ಸಖತ್ ಟೇಸ್ಟಿಯಾಗಿ ಬಂದಿದೆ. ಕಲರ್ ಆದರೂ ನೋಡಿ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗೇ ಆಗುತ್ತೆ. ಮತ್ತು ಸಖತ್ ಟೇಸ್ಟಿಯಾಗಿತ್ತು. ನೀವೇನಾದ್ರು ಸಡನ್ನೇ ಮಾಡ್ಕೋಬೇಕು, ತುಂಬ ಟೈಮ್ ಇಲ್ಲ ಅಂತೇಳಿದರೆ ನೀವು ಇದನ್ನ ಬೇಕಾದ್ರೆ 1/4 ಗಂಟೆಲಿ ಮಾಡ್ಕೋಬೋದು. ನೋಡಿ, ನಾನು ಇದನ್ನ 1/4 ಗಂಟೆಲಿ ಮಾಡ್ಕೊಂಡಿದ್ದೀನಿ. ಏರೋಗಕ್ಕೆ ಒಂದು 5 ನಿಮಿಷ ಸೇರಿಸಿರೋ ಒಂದು 20 ನಿಮಿಷ ಆಗಿದೆ. ನೀವು ಜಾಸ್ತಿ ಟೆನ್ಷನ್ ತೊಗೊಳ್ಬೇಕಾಗಿಲ್ಲ, ದಿಢೀರಾಗಿ ಮಾಡ್ಬೋದು. ಎಲ್ಲ ನಾವು ಪೇಸ್ಟ್ ಮಾಡ್ಕೋಬೇಕಲ್ಲ ಅನ್ನೋ ಟೆನ್ಷನ್ನೇ ಇರಲ್ಲ. ಫೈನಲಾಗಿ ನೋಡಿ ಸಖತ್ತಾಗಿ ಬಂದಿದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸಪೋರ್ಟ್ ಮಾಡಿ.